ಒಂದು ವೇಳೆ ರಾಹುಲ್ ಗಾಂಧಿ ಅವರು ಈ ದೇಶ ಸುತ್ತುವ ಕೆಲಸವನ್ನು ಮಾಡದೇ ಹೋಗಿದ್ರೆ, ಈ ದೇಶ ಸುತ್ತುವ ಕೆಲಸವನ್ನು ಮಾಡದೇ ಹೋಗಿದ್ರೆ ಇಂಥ ಒಂದು ವಿಚಾರ ಬರ್ತಿತ್ತು ಇಲ್ಲೋ ಏನೋ. ಯಾಕಂದರೆ ಅವ್ರ ಸುತ್ತಮುತ್ತ ಈಗಾರು ಹೇಳಿದಂಗೆ ಅವ್ರ ಶಹಜಾದೆ ಅವ್ರ ಸುತ್ತಮುತ್ತ ಎಲ್ಲರೂ ಸೇವಕರು ಇದ್ದರು. ಅವತ್ತು ಅವರು ಇವರಿಗೆ ಮೈಂಡನ್ನು ಓಪನ್ ಮಾಡೋಕ್ಕೆ ಕೊಡಲಿಲ್ಲ. ಎಲ್ಲಿವರೆಗೆ ಬುದ್ಧಿಗೆ ಜನನೊಳಗೆ ಬರಲಿಲ್ಲವೋ ಅಲ್ಲಿವರೆಗೆ ಅವ್ರಿಗೆ ಜ್ಞಾನ ಆಗಿರಲಿಲ್ಲ. ಯಾವಾಗ ಜನನೊಳಗೆ ಬಂದ ಹುಟ್ಟು, ಸಾವು, ಬಡತನ, ನೋವು, ಸಂಕಟ ಸ್ವತಃ ಬುದ್ಧ ನೋಡಿದ, ಆಗ ಬುದ್ಧದಿಂದ ಪರಿವರ್ತನೆ ಆದನು ನಾವು ನೋಡ್ತಾ ಇದ್ವಿ ಇತಿಹಾಸದಲ್ಲಿ. ಒಬ್ಬ ದೊಡ್ಡ ಬೌದ್ಧ ಧರ್ಮವನ್ನು ಸ್ಥಾಪಿಸೋದಲ್ಲ, ಅದರ ಜೊತೆಗೆ ಬದುಕೋದಕ್ಕೆ ಏನು ಬೇಕಪ್ಪ ಮಿನಿಮಮ್ ಅನ್ನುವಂಥದ್ದನ್ನು ಜನಕ್ಕೆ ತಿಳಿಸುವಂಥ, ಇದು ಶರೀರ ತಾತ್ಕಾಲಿಕಪ್ಪ, ಇದು ನಾಶ ಆಗುವಂಥದ್ದು ಅನ್ನುವಂಥದ್ದು ತಿಳ್ಕೊಂಡು ಮತ್ತೆ ತಿಳ್ಕೊಂಡು ಜನಪರವಾದಂಥ ಒಂದು ಅರ್ಥನೀತಿಯನ್ನು, ಜನಪರವಾದಂಥ ಒಂದು ಸಾಮಾಜಿಕ ನೀತಿಯನ್ನು, ರಾಜಕೀಯ ನೀತಿಯನ್ನು ತಯಾರು ಮಾಡೋದಕ್ಕೆ ಕಾರಣೀಭೂತರಾದರು ಬುದ್ಧ ಅನ್ನೋದು ಅಷ್ಟ ಐತಿಹಾಸಿಕ ಸತ್ಯದ. ಆ ನೆಲೆಯಲ್ಲಿ ಇವರು ಸಹಜಾದಿದ್ದಂಥವರು ಯಾವಾಗ ಜನರ ಜೊತೆಗೆ ಬೆರಳಿಕ್ಕೆ ಹೋದರು, ಯಾವಾಗ ಊರು ತಿರುಗಿ ಶುರು ಮಾಡಿದರು, ಯಾವಾಗ ಪ್ರತಿಯೊಂದು ಊರಿನಲ್ಲಿಯೂ ಅಲ್ಲಿಯ ಜನರೊಂದಿಗೆ ಅವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಕಿವಿಯನ್ನು ಓಪನ್ ಮಾಡಿದರು. ಅದೇ ಕಾಲಕ್ಕೆ ಕಣ್ಣನ್ನು ತೆರೆದ ಕಣ್ಣಿನಿಂದ ನೋಡ್ತಾ ಹೋದರು. ಬೆರಗಿನಿಂದ ಒಂದು ಕೋಣೆಯಲ್ಲಿದ್ದಂಥ ಕೂಸು ಬೇರೆ, ಅದು ಬೆಳೆಯುತ್ತಿರುವಂಥ ರೂಪ ಬೇರೆ, ಅದರ ಕೋಣೆಯಿಂದ ಹೊರಗೆ ಬರುವಂಥ ಓಣಿಯಲ್ಲಿ ಬೆಳೆಯುವಂಥದ್ದು ಕೂಸು ಯಾವ ರೀತಿಯಾಗಿ ಆಗ್ತದೆ ಅನ್ನೋದಕ್ಕೆ ಒಂದು ಜ್ವಲಂತ ಸಾಕ್ಷಿಯಾಗಿಬಿಟ್ರು ನಮ್ಮ ಏನಪ್ಪ ಅಂದ್ರೆ ರಾಹುಲ್ ಗಾಂಧಿ ಅವರು. ಇವತ್ತು ಆ ನೆಲೆಯಲ್ಲಿ ವಿಚಾರ ಮಾಡ್ತಾ ಮತ್ತು ಇನ್ನೊಂದು ಭಾಳ ಸತ್ಯವನ್ನು ಕರ್ಕೊಂಡ್ರು. ಏನಪ್ಪ ಈ ರಿಸರ್ವೇಷನ್ ಬಗ್ಗೆ, ರಿಸರ್ವೇಷನ್ ಯಾಕೆ ಬೇಕು ನಮಗೆ? ಭಾಳ ಜನ ಹೇಳ್ತಿದ್ದಾರೆ ಮೇಲ್ವರ್ಗೀಯ ಜನ ರಿಸರ್ವೇಷನ್ ಬೇಕಾಗಿಲ್ಲ, ಮೆರಿಟ್ ಪ್ರಿಫರೆನ್ಸ್ ಕೊಡ್ರಿ ಅಂತ. ಹೌದು, ಮೆರಿಟ್ ಕೊಡಬೇಕು, ಜಾಣರಿಗೆ ಅವಕಾಶ ಸಿಗಬೇಕನ್ನ ಅದರಲ್ಲಿ ಎಲ್ಲ ಅಭಿಪ್ರಾಯ ಇಲ್ಲ. ಎಲ್ಲರೂ ಜಾಣರಿಗೂ ಸಿಗಬೇಕು. ಅದಕ್ಕಾಗಿನ ಕೇಜ್ರಿವಾಲ್ ಒಂದು ದೊಡ್ಡ ಪ್ಲ್ಯಾನನ್ನು ಹೊಡಿಬಿಟ್ರು. ಏನು ಬಂದರೆ ಫ್ರೀ ಎಜುಕೇಷನ್ ಅಪ್ ಟು ಹೈಯರ್ ಎಜುಕೇಷನ್. ಅವರು PUC ವರೆಗೆ ಮಾಡಿದರು. ಇವತ್ತು ಅದನ್ನು ಹೈಯರ್ ಎಜುಕೇಷನ್ಗೆ ಅವರು ಸ್ವತಃ ಸರ್ಕಾರನ ಲೋನ್ ಕೊಡಿಸುವಂಥ ವ್ಯವಸ್ಥೆ ಮಾಡಿದ್ರು. ಇದು ಅಲ್ಲಿಯ ಕೆಲಸ ಮಾಡಿದಂಥದ್ದು. ಇದಕ್ಕೆ ಶಿಕ್ಷಣಕ್ಕೆ 15-20% ದುಡ್ಡನ್ನು ತನ್ನ ಬಜೆಟ್ನಿಂದ ತೆಗೆದಿಟ್ಟ ಎಲ್ಲರೂ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಮಾಡಿದ್ರು. ಯಾವಾಗ ಶಿಕ್ಷಣ ಸಿಗಲಿಕ್ಕೆ ಇತ್ತೋ ಸಿಗುವಂಥ ಒಂದು ವ್ಯವಸ್ಥೆ ಆಯಿತು, ಸಹಜವಾಗಿನ ಒಂದು ವಿಚಾರಕ ಶಕ್ತಿ ಮತ್ತೆ ಬೆಳೆಯುವಂಥ ಸಾಧ್ಯ ಆಯಿತು. ಹಂಗೆ ನಮ್ಮಲ್ಲಿ ಮಾಡಬೇಕಾಗಿತ್ತು. ಅದು ಇಲ್ಲಿವರೆಗೆ ವಿಚಾರ ಶಕ್ತಿ ಬೆಳೆಯುವಂಥದ್ದು ಮಾಡಬೇಕಾಗಿತ್ತು. ಯಾಕಂದರೆ ಇಷ್ಟೊಳಗೆ ನಮ್ಮಲ್ಲಿ ನೀರು ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಮನೆಗೆ ಸರಳವಾಗಿ ಸಿಗುವಂಥ ವ್ಯವಸ್ಥೆ ಆಗಬೇಕಾಗಿತ್ತು. ಅಷ್ಟಕ್ಕೆ ಸ್ವತಂತ್ರಕ್ಕೆ ಇವತ್ತು ಅಮೃತ ಕಾಲ ಅಂತ ನಾವು 75 ವರ್ಷಗಳಲ್ಲೇ ನಾವು ಸ್ವಚ್ಛ ನೀರು ಕೊಡಲಿಕ್ಕಾಗಲಿಲ್ಲ. ಎಲ್ಲ ಜನರಿಗೆ ಕುಡಿಯುವ ನೀರನ್ನು ಮತ್ತು ಎಜುಕೇಷನ್ ದೂರ ಉಳಿತು, ಬಡತನ ಹೋಗಲಾಡಿಸೋಕ್ಕಾಗಲಿಲ್ಲ. ಇವತ್ತಿಗೂ ಒದ್ದಾಟ ಪ್ರತಿದಿನದ ಬದುಕಿಗೆ. ಇಂಥ ಸಂದರ್ಭದಲ್ಲಿ ನಮ್ಮ ಮೋದಿಯವರು ಇದೆಲ್ಲ ಆಸೆ ತೋರಿಸಿದ್ರು. 2014 ಆಯ್ಕೆ ಆಗೋ ಕಾರಣ ಅಂದ್ರೆ ಕಾಂಗ್ರೆಸ್ ಇಂಥ ತಪ್ಪುಗಳನ್ನು ಮಾಡಿದ್ದಾರೆ ಅಂತಾಗಿ. ಆದರೆ ಇತಿಹಾಸ ಗಮನಿಸಿದಾಗ ಈ ರೀತಿಯಾದ ವೈಭವದಿಂದ ಅತ್ಯದ್ಭುತವಾಗಿ ತನ್ನ ಬದುಕನ್ನು ಸಾಗಿಸುವಂಥ ಯಾವ ಪ್ರಧಾನಿ ಬಂದು ಹೋಗಿಲ್ಲ ಇತಿಹಾಸದಲ್ಲ. ಇವನ್ ಇಂದಿರಾ ಗಾಂಧಿ ಅವರಾದರೂ ಸಹಿತ. ಯಾಕಂದರೆ ಇಂದಿರಾ ಗಾಂಧಿ ಅವರಾಗಿರ್ಬೋದು, ಅದರ ನಂತರ ಬಂದಂಥ ಅನೇಕ ಪ್ರಧಾನಿಗಳಾಗಿರ್ಬೋದು, ಇವರು ಯಾರೂ ಇವತ್ತು ಮೋದಿಯವರು ಇದ್ದಂಥ ಒಂದು ಅವರು ಬದುಕದಲ್ಲ, ವೈಭವಶಾಲಿ ಬದುಕದಲ್ಲ, ಅದು ಯಾರೂ ಮಾಡಲಿಕ್ಕೆ ಹೋಗಲಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಇದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಇದಕ್ಕಿಂತಲೂ ಸ್ವತಃ ಅವರು ಇವತ್ತು ನಮ್ಮ ಮೋದಿಯವರು ಜನಸಾಮಾನ್ಯರ ಬದುಕಿನ ಜೊತೆ ಹೋಗಿ ಬೆರೆತು ನೋಡಿದರೆ ಇವತ್ತು ಅವ್ರಿಗೆ ರಿಸರ್ವೇಷನ್ ಯಾಕೆ ಬೇಕು ಅನ್ನೋದು ಅರ್ಥ ಆಗ್ತದೆ. ಯಾಕೆ ರಿಸರ್ವೇಷನ್ ಬೇಕಪ್ಪ ಅಂತಂದ್ರೆ ಈ ಬಿದ್ದಂಥ